ಹಾಯ್ ಹಲೋ ಸ್ನೇಹಿತರೆ, ದಿನಕ್ಕೊಂದು ಕತೆಗೆ ಸ್ವಾಗತ. ಕಾಣಿಪಾಕಂ ಗಣೇಶ. ಭಾರತದ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಕಾಣಿಪಾಕಂ ಗ್ರಾಮದಲ್ಲಿರುವ ಗಣಪತಿ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿದಿದೆಯೇ? ಹೆಚ್ಚು ಪೂಜ್ಯ. ಇದು ಚೋಳರಾಜ ಕುಲೋತ್ತುಂಗ ಚೋಳ 11ನೇ ಶತಮಾನದ ಆರಂಭದಲ್ಲಿ ಸ್ಥಾಪಿಸಲಾಯಿತು ಮತ್ತು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳಿಂದ 1336ರಲ್ಲಿ ಇನ್ನಷ್ಟು ವರ್ಧಿಸಿತು. ಈ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳುವುದು ಯೋಗ್ಯವಾಗಿದೆ. ಸುಮಾರು 1000 ವರ್ಷಗಳ ಹಿಂದೆ ಮೂವರು ದೈಹಿಕವಾಗಿ ಅಂಗವಿಕಲ ಸಹೋದರರು ವಾಸಿಸುತ್ತಿದ್ದರು. ಸಹೋದರರಲ್ಲಿ ಒಬ್ಬರು ಕುರುಡರಾಗಿದ್ದರೆ ಇನ್ನೊಬ್ಬರು ಮೂಕ ಮತ್ತು ಮೂರನೆಯವರು ಕಿವುಡರಾಗಿದ್ದರು. ಅವರು ವಿವಾಹಪುರಿ ಗ್ರಾಮದ ಸಮೀಪವಿರುವ ಸಣ್ಣ ತುಂಡು ಭೂಮಿಯನ್ನು ಕೃಷಿ ಮಾಡುವ ಮೂಲಕ ತಮ್ಮ ಸಾಧಾರಣ ಜೀವನವನ್ನು ಗಳಿಸಿದರು. ಒಂದು ನಿರ್ದಿಷ್ಟ ದಿನದಂದು ಒಬ್ಬ ಸಹೋದರರು ವಿವಿಧ ಕಾಲುವೆಗಳ ಮೂಲಕ ಭೂಮಿಗೆ ನೀರುಣಿಸುತ್ತಿದ್ದಾಗ ಉಳಿದ ಇಬ್ಬರು ಪಿಕೋಟಾ ವ್ಯವಸ್ಥೆಯನ್ನು ಬಳಸಿಕೊಂಡು ಬಾವಿಯಿಂದ ನೀರನ್ನು ಸೇದಿಸುತ್ತಿದ್ದರು. ಕಾರ್ಯದ ಸಮಯದಲ್ಲಿ ಅವರ ಸಂಪೂರ್ಣ ನಿರಾಶೆಗೆ ಅವರು ಬಾವಿಯ ನೀರು ಬತ್ತಿ ಹೋಗಿರುವುದನ್ನು ಕಂಡುಹಿಡಿದರು. ಸಹೋದರರಲ್ಲಿ ಒಬ್ಬರು ಬಾವಿಗೆ ಇಳಿದು ಕಬ್ಬಿಣದ ಸನಿಕೆಯಿಂದ ಅದರ ಹಾಸಿಗೆಯನ್ನು ಅಗೆಯಲು ಪ್ರಾರಂಭಿಸಿದರು. ಈ ಕೆಲಸವನ್ನು ಪ್ರಾರಂಭಿಸಿದ ಸ್ವಲ್ಪ ಸಮಯದ ನಂತರ ತನ್ನ ಗುದ್ದಲಿಯು ನೀರಿನಲ್ಲಿ ತೇಲಾಡುತ್ತಿದೆ ಮತ್ತು ಅದರ ಕೆಳಗಿರುವ ಕಲ್ಲಿನಂತಹ ವಸ್ತುವನ್ನು ಹೊಡೆದಿದೆ ಎಂದು ತಿಳಿದು ವಿಸ್ಮಯಗೊಂಡನು. ಕಲ್ಲಿನ ರಚನೆಯಿಂದ ರಕ್ತ ಸೋರುತ್ತಿರುವುದನ್ನು ಕಂಡ ಸಹೋದರರು ಪವಾಡವನ್ನು ಕಂಡು ಬೆರಗಾದರು. ಸ್ವಲ್ಪ ಸಮಯದಲ್ಲೇ ಇಬ್ಬರ ನಡುವೆಯೂ ಯಾವುದೇ ವ್ಯತ್ಯಾಸವಾಗದ ರೀತಿಯಲ್ಲಿ ರಕ್ತವು ಬಾವಿಯ ಸಂಪೂರ್ಣ ನೀರಿನಲ್ಲಿ ಸೇರಿತು. ಈ ಮಧ್ಯೆ ಸಹೋದರರು ದೈವಿಕ ದೃಷ್ಟಿಯಿಂದ ಆಶೀರ್ವಾದ ಪಡೆದರು ಮತ್ತು ತಮ್ಮ ಹಿಂದಿನ ದೈಹಿಕ ದೋಷಗಳನ್ನು ತೊಡೆದುಹಾಕಿದರು. ಈ ಘಟನೆಗಳ ಸುದ್ದಿ ಗ್ರಾಮಸ್ಥರ ಕಿವಿಗೆ ಬಿದ್ದಾಗ ಅವರು ಬಾವಿಯತ್ತ ಧಾವಿಸಿ ಬಾವಿಯನ್ನು ಆಳಗೊಳಿಸಲು ಹರಸಾಹಸ ಪಟ್ಟರು. ಆದಾಗ್ಯೂ ಅವರ ಪ್ರಯತ್ನವು ಫಲ ನೀಡಲಿಲ್ಲ, ಏಕೆಂದರೆ ಸ್ವತಃ ಗಣಪತಿಯ ವಿಗ್ರಹವು ಅಂತಿಮವಾಗಿ ಅವರಿಗೆ ತೋರಿಸಿತು. ದೈವಿಕ ಬಹಿರಂಗಪಡಿಸುವಿಕೆಯೊಂದಿಗೆ ಪದಗಳನ್ನು ಮೀರಿ ದಿಗ್ಭ್ರಮೆಗೊಂಡ ಗ್ರಾಮಸ್ಥರು ತಮ್ಮ ವಿನಮ್ರ ಪ್ರಾರ್ಥನೆಯೊಂದಿಗೆ ಸ್ವಯಂ ವ್ಯಕ್ತ ಮೂರ್ತಿಗೆ ತೆಂಗಿನಕಾಯಿ ಮತ್ತು ಇತರ ಪ್ರೀತಿಯ ಕಾಣಿಕೆಗಳನ್ನು ಅರ್ಪಿಸಿದರು. ತೆಂಗಿನ ನೀರು 1/4 ಎಕರೆಗೂ ಹೆಚ್ಚು ದೂರದ ಹೊಳೆಗೆ ಹರಿಯಲಾರಂಭಿಸಿತು. ಈ ವಿದ್ಯಮಾನವು ಕಾಣಿಪಾಕಂ ಪದದ ನಾಣ್ಯಕ್ಕೆ ಕಾರಣವಾಯಿತು. ಅಲ್ಲಿ ಕನಿ ಎಂದರೆ ಜೌಗು ಪ್ರದೇಶ ಮತ್ತು ಪಾಕಂ ಎಂದರೆ ಜೌಗು ಪ್ರದೇಶಕ್ಕೆ ನೀರು ಹರಿಯುವುದು. ಇಲ್ಲಿಯವರೆಗೆ ವಿಗ್ರಹವು ಅದರ ಮೂಲ ಸ್ಥಳದಲ್ಲಿದೆ, ಅಂದರೆ ಅದರ ಕೆಳಗಿನಿಂದ ಹೊರಹೊಮ್ಮಿದ ಬಾವಿಯಲ್ಲಿದೆ. ಪವಿತ್ರ ಬಾವಿಯ ನೀರು ಎಂದಿಗೂ ಒಣಗುವುದಿಲ್ಲ, ಹೀಗಾಗಿ ದೈವಿಕ ಶಕ್ತಿಯ ಅಮರತ್ವವನ್ನು ಸೂಚಿಸುತ್ತದೆ. ಮಳೆಗಾಲದಲ್ಲಿ ಬಾವಿಯು ಪವಿತ್ರವಾದ ನೀರಿನಿಂದ ಉಕ್ಕಿ ಹರಿಯುತ್ತದೆ ಮತ್ತು ಅದನ್ನು ಭಕ್ತರಿಗೆ ತೀರ್ಥವಾಗಿ ನೀಡಲಾಗುತ್ತದೆ. ನಂಬಲಾಗದ ಸಂಗತಿಗಳು. ಕಾಣಿಪಾಕಂನ ವಿನಾಯಕನ ದೈವಿಕ ಚಿತ್ರದ ಬಗ್ಗೆ ನಂಬಲಾಗದ ಸತ್ಯವೆಂದರೆ ವಿಗ್ರಹವು ಕಾಲಾನಂತರದಲ್ಲಿ ಗಾತ್ರದಲ್ಲಿ ಬೆಳೆಯುತ್ತಿದೆ ಎಂದು ವರದಿಯಾಗಿದೆ. ಪ್ರಸ್ತುತ ವಿಗ್ರಹದ ಮೊಣಕಾಲು ಮತ್ತು ಹೊಟ್ಟೆ ಗಾತ್ರ ಗೋಚರಿಸುತ್ತದೆ. ಸುಮಾರು 50 ವರ್ಷಗಳ ಹಿಂದೆ ಕಟ್ಟಾ ಭಕ್ತರೊಬ್ಬರು ವಿಗ್ರಹಕ್ಕೆ ಅರ್ಪಿಸಿದ ಬೆಳ್ಳಿಯ ಕವಚ ಇಂದಿನ ವಿಗ್ರಹಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂಬುದು ಸಾಕ್ಷಿಯಾಗಿದೆ. ಕಾಣಿಪಾಕಂನ ಗಣಪತಿಯ ಸ್ವಯಂ ವ್ಯಕ್ತ ವಿಗ್ರಹವು ಸ್ವತಃ ನ್ಯಾಯದ ಅಧಿಪತಿಯಾಗಿದೆ. ಕುತೂಹಲಕಾರಿಯಾಗಿ, ದೇವಸ್ಥಾನದ ತೊಟ್ಟಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ಪರಸ್ಪರ ಕಲಹವನ್ನು ಪರಿಹರಿಸಲು ಮತ್ತು ದೇವತೆಯ ವಿಗ್ರಹದ ಮುಂದೆ ಪ್ರಮಾಣ ಮಾಡುವ ಮೂಲಕ ಹಲವಾರು ಜನರು ಬಹಳ ಹಿಂದಿನಿಂದಲೂ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಪವಿತ್ರ ಸ್ನಾನ ಮಾಡಿದ ತಕ್ಷಣ ಮತ್ತು ನ್ಯಾಯಾಲಯ ಅಥವಾ ದೇವಾಲಯದ ಒಳಕೋಣೆಗೆ ಕಾಲಿಡುವ ಮೊದಲು ಪಾಪಿಯು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಸಂದರ್ಭಗಳಿವೆ. ಅಂತಹ ಶ್ರೀ ವರಸಿದ್ಧಿ ವಿನಾಯಕನ ಶಕ್ತಿ ಮತ್ತು ಅವನ ಮಹಿಮೆಯು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹಾಡಲು ಯೋಗ್ಯವಾಗಿದೆ. ಕಾಣಿಪಾಕಂನ ಮತ್ತೊಂದು ಕುತೂಹಲಕಾರಿ ಅಂಶವೆಂದರೆ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದ ಬಳಿ ಹರಿಯುವ ಬಹುದಾ ನದಿ ಬಹಳ ಹಿಂದೆ ಒಂದು ಕಥೆಯಂತೆ ಇಬ್ಬರು ಸಹೋದರರು ಸಂಕ ಮತ್ತು ಲಿಖಿತಾ ಇದ್ದರು. ಒಂದು ದಿನ ಅವರು ಕಾಣಿಪಾಕಂಗೆ ತೀರ್ಥಯಾತ್ರೆಗೆ ಹೊರಟರು. ಪ್ರಯಾಸಕರ ಪ್ರಯಾಣದಿಂದಾಗಿ ಲಿಖಿತಾ ಹಸಿವಿಗೆ ಮಣಿದಳು. ಅವನು ತನ್ನ ಹಿರಿಯ ಸಹೋದರನ ಸಲಹೆಯನ್ನು ನಿರ್ಲಕ್ಷಿಸಿದನು
ಮತ್ತು ಅದರ ಮಾಲೀಕನ ಅನುಮತಿ ಇಲ್ಲದೆ ಹತ್ತಿರದ ಮ್ಯಾಂಗ್ರೋವ್ನಿಂದ ತನ್ನ ಊಟಕ್ಕಾಗಿ ಮಾವಿನ ಹಣ್ಣನ್ನು ಕಿತ್ತುಕೊಂಡಿದ್ದನು. ಸತ್ಯವನ್ನು ಕೇಳಲು ಬದ್ಧನಾಗಿ ಸಂಕನು ಅಲ್ಲಿನ ರಾಜನಿಗೆ ಸಮಸ್ಯೆಯನ್ನು ನಿವೇದಿಸಿದನು ಮತ್ತು ತೀರ್ಥಯಾತ್ರೆಯ ಸಮಯದಲ್ಲಿ ಲಿಖಿತಳ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಕೇಳಿದನು. ದೊರೆ ಲಿಖಿತಳ 2 ತೋಳುಗಳನ್ನು ಶಿಕ್ಷೆಯಾಗಿ ಕತ್ತರಿಸಿದ. ಇಬ್ಬರು ಸಹೋದರರು ಕಾಣಿಪಾಕಂ ತಲುಪಿದಾಗ ಮತ್ತು ಅದರ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದಾಗ ಅದ್ಭುತ ಪವಾಡ ಸಂಭವಿಸಿತು. ಇಬ್ಬರು ಸಹೋದರರನ್ನು ಬೆರಗುಗೊಳಿಸುವಂತೆ ಲಿಖಿತ ಅವರ ಕತ್ತರಿಸಿದ ತೋಳುಗಳನ್ನು ಪುನಃಸ್ಥಾಪಿಸಲಾಯಿತು. ಈ ಘಟನೆಯ ನಂತರ ಆ ಸ್ಥಳದ ಆಡಳಿತಗಾರನು ನದಿಗೆ ಬಹುದಾ ಎಂದು ಹೆಸರಿಸಿದನು. ಬಾಹು ಎಂದರೆ ತೋಳುಗಳು ಮತ್ತು ದಾ ಎಂದರೆ ಕೊಡುವವನು. ಗಣೇಶ ಚತುರ್ಥಿಯ ದಿನದಿಂದ ಪ್ರಾರಂಭವಾಗುವ ವಾರ್ಷಿಕ ಬ್ರಹ್ಮೋತ್ಸವದ ಸಮಯದಲ್ಲಿ ಶ್ರೀ ವರಸಿದ್ಧಿ ವಿನಾಯಕನ ದೇವಾಲಯವು ಹಲವಾರು ಯಾತ್ರಾರ್ಥಿಗಳಿಂದ ತುಂಬಿರುತ್ತದೆ. ಇದು 20 ದಿನಗಳ ಉತ್ಸವವಾಗಿದ್ದು, ದೇವಾಲಯದ ಅಧಿಕಾರಿಗಳು ಮತ್ತು ಭಕ್ತರು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.